ಬಟ್ ಅದರ್ ಕಂಟ್ರೀಸಲ್ಲಿ ಈಗ ಏನಾಗಿದೆ ಅಂತಂದರೆ ಕೋಕೋನೆಟ್ಟು ಆಲ್ಮೋಸ್ಟ್ 40-50% ಬಂದಿದೆ. ಬಟ್ ಏನಕ್ಕೆ ಅಂದರೆ ಅಲ್ಲಿ ಇನ್ನು ನೋಡಿ ಬೇರೆ ಕಂಟ್ರೀಸಲ್ಲಿ ಕೋಕೋನಟ್ ಗ್ರೋ ಮಾಡ್ತಿರೋದು ಕಡಿಮೆ ಇದೆ. ಥೈಲ್ಯಾಂಡ್ ಬಿಟ್ಟರೆ ಬೇರೆ ಕಂಟ್ರೀಸಲ್ಲಿ ಕೋಕೋನಟ್ ಅಷ್ಟು ಇಲ್ಲವೇ ಇಲ್ಲ. ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಹೊರತು ನಮ್ಮಲ್ಲಿರೋ ಒಳ್ಳೆ ಪದಾರ್ಥನ ಎಕ್ಸ್ಪೋರ್ಟ್ ಮಾಡಿ ಬೇರೆಯವ್ರಿಗೆ ತಿನ್ನಿಸ್ತಿದ್ದೀವಿ. ನಾವು ತಿಂತಾ ಇಲ್ಲ ಅನ್ನೋ ಉದ್ದೇಶದಲ್ಲಿ ಚಿಪ್ಸಸ್ ಸ್ಟಾರ್ಟ್ ಮಾಡಿದ್ವಿ. ಚಿಪ್ಸಸ್ನ ಸ್ಟಾರ್ಟ್ ಮಾಡುವಾಗ ಅದೇ ನಿಮಗೆ ಹೇಳ್ತಿದ್ದೆ, ಒಂದು ಆಯಿಲ್ ಫ್ರೈ ಆಗಿರಬಾರ್ದು, ಅದನ್ನು ಬೇರೆ ಮೆಥಡಲ್ಲೇ ಮಾಡಬೇಕು ಅಂದಾಗ ಒಂದು ನನಗೆ ಬೇಕಿಂಗ್ ಕಾನ್ಸೆಪ್ಟು, ಡಿಹೈಡ್ರೇಷನ್ ಕಾನ್ಸೆಪ್ಟ್ ಬಂತು. ಅದಕ್ಕೆ ಸಪ್ರೇಟಾಗಿ ಮೆಷಿನರೀಸ್ ಇರಲಿಲ್ಲ. ದೆನ್ ಜಸ್ಟ್ ಮೆಷಿನರಿ ವೆಂಡರ್ಸ್ ಹತ್ರ ಮಾತಾಡಿ ಈ ಟೆಂಪರೇಚರಲ್ಲಿ ಹಿಂಗೆ ಮಾಡೋಣ ಅಂತ ಹೇಳಿ ಒಂದು ಟ್ರಯಲ್ ಆ್ಯಂಡ್ ಎರರ್. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಪ್ರಶಂಸೆ ಗಳಿಸುತ್ತೆ, ಅದಕ್ಕೆ ಸಾಕಷ್ಟು ಅವಾರ್ಡ್ ಕೂಡ ಬರುತ್ತೆ ನಿಮಗೆ. ಬಟ್ ಇಂಡಿಯನ್ ಮಾರ್ಕೆಟ್ಗಿಂತ ನೀವು ಹೊರಗಡೆ ಅದನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇಟ್ಕೊಳ್ತೀರಿ. ಇಲ್ಲಿ ಜನ ಅದನ್ನ ಅಷ್ಟು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಒಂದು ಲೆವೆಲ್ ಥಿಂಕಿಂಗ್ ಆಯಿಲ್ ಕಡೆ ನಿಮ್ ಗಮನ ಬರುತ್ತೆ. ಸೊ ಇದ್ರ ಬಗ್ಗೆ ಇದು ಹೇಗೆ ಸ್ಟಾರ್ಟ್ ಆಯಿತು? ಈ ಚಿಪ್ಸಸ್ನ ಮಾರ್ಕೆಟಲ್ಲಿ ಆಗಲಿಲ್ಲ ಅಂತ ಹೇಳಿ ಉದ್ದೇಶದಲ್ಲಿ ದೆನ್ ಯಾವ ಪ್ರಾಡಕ್ಟ್ ನೆಕ್ಸ್ಟ್ ಮಾಡ್ಬೋದು ಅಂದಾಗ ನನಗೆ ಇಮಿಡಿಯೇಟಾಗಿ ಮೈಂಡಿಗೆ ಬಂದಿದೆ ಕೋಕೋನಟ್ ಆಯಿಲ್. ನಾವು ಮುಂಚೆ ನಾವೊಂದು ಜಸ್ಟ್ ಒಂದು ಆನ್ಲೈನಲ್ಲಿ ಸೇಲ್ ಮಾಡ್ತಾ ಇದ್ವಿ. ಜಸ್ಟ್ ಒಂದು ರಿಟೈಲ್, ಜಸ್ಟ್ ಒಂದು ಆಫೀಸಲ್ಲಿ ಕೋಕೋನಟ್ ಅನ್ನೋ ಫೋಟೋ ನೋಡಿದಾಗ ಜನಗಳು ಬಂದು ಕೋಕೋನಟ್ ಆಯಿಲ್ ಇದೆಯಾ ಅಂತ ಕೇಳ್ತಾ ಇದ್ರು ಆಫೀಸಲ್ಲಿ. ಆ ಒಂದು ಮೋಟಿವೇನೇ ಕೋಕೋನಟ್ ಆಯಿಲ್ ಮಾಡಬೇಕು ಅಂತ ನನಗೆ ಬಂದಿದ್ದು. ಬಟ್ ಅವಾಗ ನಾವು ಹತ್ರ ಮಿಷಿನರೀಸ್ ಇರಲಿಲ್ಲ. ಓನ್ಲಿ ಚಿಪ್ಸ್ಗೆ ಬೇಕಾದಂಥದ್ದು ಏನಿದೆ ಲಾಂಗ್ ಟರ್ಮಲ್ಲಿ ಪ್ಲ್ಯಾನ್ ಮಾಡಿದ್ವಿ. ದೆನ್ ಫೈನ್, ಏನಕ್ಕೆ ಕೋಕೋನಟ್ ಆಯಿಲ್ನ ಮಾಡಬಾರ್ದು ಅಂತ. ದೆನ್ ಈಗ ಆಲ್ರೆಡಿ ಗಾಣಗಳಿತ್ತು ಮುಂಚೆ. ಆ ಗಾಣಿಗರ ಹತ್ರ ಹೋಗಿ ಜಸ್ಟ್ ಅದ್ರ ಬಗ್ಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿ ದೆನ್ ಸ್ವಲ್ಪ ಟ್ರೈ ಮಾಡೋಣ. ಸುಮ್ಮನೆ ಮಿಷಿನರೀಸ್ಗೆಲ್ಲ ಇನ್ವೆಸ್ಟ್ ಮಾಡಿ ದೆನ್ ಏನಾದರೂ ವರ್ಕ್ ಆಗಲಿಲ್ಲ ಅಂದರೆ ಇದೊಂದು ಇರುತ್ತಲ್ಲ ನಿಮಗೆ. ಅದಕ್ಕೋಸ್ಕರ ಆಯಿಲ್ ನಮ್ದೇನಿದೆ ಸೀಡ್ಸ್ ನಾವೇ ಕೊಡ್ತೀವಿ, ನಮಗೊಂದು ಕ್ರಷ್ ಮಾಡಿಕೊಡಿ ಅಂತ ಹೇಳಿ ನಮ್ಮದೇ ಪ್ರಾಡಕ್ಟ್ ತೊಗೊಂಡೋಗಿ ಆಯಿಲ್ ಮಾಡಿಸ್ಕೊಂಡು ತಂದು ಬಾಟ್ಲಿಂಗ್ ಮಾಡಿ ಸ್ವಲ್ಪ ದಿನ ಕೈಂಡ್ ಆಫ್ 1 month 2 months ಟ್ರೈ ಮಾಡಿದ್ವಿ. ದೆನ್ ನಮ್ಮ ಪ್ರಾಡಕ್ಟ್ ನಮ್ದು ಆಲ್ರೆಡಿ ನಾನು ಹೇಳಿದ್ನಲ್ಲ ನಮ್ಮದೇ ಕೋಕೋನಟ್ ಇರೋದ್ರಿಂದಾಗಿ ಅದೇ ಡ್ರೈ ಕೋಕೋನಟ್ಸ್ ಆ್ಯಂಡ್ ಬೇರೆ ಒಳ್ಳೊಳ್ಳೆ ರಾ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡಿ ಟ್ರೈ ಮಾಡಿದ್ವಿ. ಅದು ನಿಮಗೆ ಕಸ್ಟಮರ್ಗೆ ರೀಚ್ ಆಯಿತು. ಈ ಚಿಪ್ಸ್ಗಿಂತನೂ ಆಯಿಲ್ ಇದೆಯಲ್ಲ, ಆಯಿಲ್ ಮ್ಯಾಕ್ಸಿಮಮ್ ಬೇಕಂದರೆ ಡೈಲಿ ಎಸೆನ್ಷಿಯಲ್. ಇವನ್ ಒಂದು ಕುಕಿಂಗ್ ಆಯಿಲ್ ಅನ್ನೋದು ಪ್ರತಿಯೊಂದು ಏನೇ ಮಾಡ್ತೀವಿ ಅಂದ್ರೂ ಒಂದು ಆಯಿಲ್ ನಿಮಗೆ ಬೇಕಾಗುತ್ತೆ. ಈಗ ಸ್ಟೋರಲ್ಲಿ ಜಸ್ಟ್ ಒಂದು ಕೋಕೋನಟ್ ಆಯಿಲ್ ಅನ್ನೋ ಫೋಟೋ ಕಾಣಿದಷ್ಟೇ ಕೋಕೋನಟ್ ಕಾಣಿದಷ್ಟೇ ಆಯಿಲ್ ಬೇಕಂತ ಬಂದರು. ಅವಾಗ ಜಸ್ಟ್ ಒಂದು ಅಪ್ರೋಚ್ ಮಾಡಿ ಬೇರೆ ಕಡೆ ಆಯಿಲ್ ಮಾಡಿಸ್ಕೊಂಡು ಟ್ರೈ ಮಾಡಿದ್ವಿ. ಅದು ಇಮಿಡಿಯೇಟಾಗಿ ಒಂದು 3-4 monthsಲ್ಲಿ ಒಂದು ಪ್ರೋಗ್ರೆಸ್ ಕಾಣಿಸ್ತು. ಈ ಚಿಪ್ಸ್ಗಿಂತನೂ ಇಮಿಡಿಯೇಟಾಗಿ ಆಯಿಲ್ ಪ್ರೋಗ್ರೆಸ್ ಕಾಣಿಸ್ದಾಗ ದೆನ್ ನಮ್ಮದೇ ಮೆಟೀರಿಯಲ್ ಇದೆ, ಏನಕ್ಕೆ ಆಯಿಲ್ ಮಾಡಬಾರ್ದು ಅಂತ ಆಯಿಲ್ ಮಾಡೋಣ, ಬಟ್ ಒಳ್ಳೆ ರೀತಿಯಲ್ಲಿ ಮಾಡೋಣ, ಟ್ರೆಡಿಷನಲ್ ಪ್ರೋಸೆಸ್ನ ಕ್ಯಾರಿ ಆನ್ ಮಾಡೋಣ ಮಾಡರ್ನ್ ವರ್ಡ್ಗೆ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ವೆ ಮಾಡಿದಾಗ ನಂಬರ್ ಆಫ್ ಪ್ರೋಸೆಸಸ್ ಬಂತು. ಇವತ್ತು ಪ್ರೆಸೆಂಟ್ಲಿ ರಿಫೈನರೀಸಲ್ಲಿ ರಿಫೈನ್ಡ್ ಆಯಿಲ್ ಸಾಲ್ವೆಂಟ್ ಮೆಥಡಲ್ಲಿ ಮಾಡ್ತಿದ್ದಾರೆ. ದೆನ್ ಎಕ್ಸ್ಪೆಲ್ಲರ್ ಮೆಥಡ್ ಅಂತ ಇದೆ, ರೋಟ್ರಿ ಮೆಥಡ್ ಅಂತ ಇದೆ, ಈಟ್ ಪ್ರೆಸ್ ಮೆಥಡ್ ಅಂತ ಇದೆ, ಕೋಲ್ಡ್ ಪ್ರೆಸ್ ಮೆಥಡ್ ಅಂತ ಇದೆ, ವುಡ್ ಪ್ರೆಸ್ ಮೆಥಡ್, ಸ್ಟೋನ್ ಪ್ರೆಸ್ ಅಂತ ಇದೆ, ದೆನ್ ಬುಲ್ ಡ್ರಿವನ್ ಅಂತ ಕೂಡ ಇದೆ. ಎಲ್ಲ ಮಾಡಿದಾಗ ನಾವೊಂದು ಅಲ್ಲಿ ಮೆಟ್ರೋಪಾಲಿಟನಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಾಗ ನಮಗೆ ಈಗ ಬುಲ್ ಡ್ರಿವನ್ನು ಈ ಅಂಶಗಳು ನಮಗೆ ಆಗಲ್ಲ. ಅದು ಏಕೆಂದರೆ ನಮಗೆ ಸ್ಪೇಸ್ ಎಲ್ಲದು ಕ್ರೈಟೀರಿಯಾ ಇರೋದ್ರಿಂದ ಒಂದು ಮಿಷಿನ್ನು ವುಡ್ ಫೈನ್ ನಾವೊಂದು ಕ್ವಾಲಿಟಿ ಆಫ್ ಆಯಿಲ್ನ ವುಡ್ ಪ್ರೆಸ್ಸಲ್ಲಿ ಮಾಡೋಣ ಅಂತ ಹೇಳಿ. ಈಗ ಮೆಟಲ್ ಪ್ರೆಸ್ಸು ಅದೆಲ್ಲ ನಿಮಗೆ ಆಯಿಲ್ ಕ್ವಾಂಟಿಟಿನ ನಿಮಗೆ ಕ್ವಾಲಿಟಿನ ಅಷ್ಟು ಕೊಡ್ತಾ ಇಲ್ಲ. ಅದಕ್ಕೆ ಮೆಷಿನರೀಸಲ್ಲಿ ಯಾವುದು ಬೆಸ್ಟ್ ಅಂತ ನೋಡಿದಾಗ ನನಗೆ ವುಡ್ ಪ್ರೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇಷ್ಟ ಆಯಿತು. ದೆನ್ ಪ್ರೆಸೆಂಟ್ಲಿ ಯಾರ್ಯಾರು ಮಾಡ್ತಿದ್ದಾರೆ ಅವ್ರ ಹತ್ರ ಎಲ್ಲ ವಿಸಿಟ್ ಮಾಡಿ ಹೇಗೆ ಮಾಡ್ಬೋದು ಏನು ಅಂತ ಕೇಳಿದಾಗ ಅಲ್ಲಿದ್ದು ಔಟ್ಪುಟ್ ಎಲ್ಲ ಗೊತ್ತಾಯಿತು. ದೆನ್ ಫೈನ್ ವಿ ಸ್ಟಾರ್ಟ್ ಎಕ್ಸ್ಪ್ಯಾಂಡಿಂಗ್ ಟು ಆಯಿಲ್ ಬಿಸ್ನೆಸ್ ಅಂತ ಹೇಳಿ. ದೆನ್ ಚಿಪ್ಸಸ್ನ ಜಸ್ಟ್ ಒಂದು ಪಾಸ್ ಮಾಡಿ, ಸ್ಟಾಪ್ ಮಾಡಿಲ್ಲ, ದೆನ್ ನೆಕ್ಸ್ಟ್ ಮಾರ್ಕೆಟ್ ನೋಡ್ಕೊಂಡು ಮೂವ್ ಮಾಡೋಣ ಅಂತ ಹೇಳಿ ಒಂದು ಪಾಸ್ ಮಾಡಿ ದೆನ್ ಇಮಿಡಿಯೇಟಾಗಿ ಆಯಿಲ್ಗೆ ಬಂದು ಆಯಿಲ್ ಈಗ ಕಂಪ್ಲೀಟ್ಲಿ ನೀವು ಆಲ್ರೆಡಿ ನೋಡಿದ್ರಿ. ಆಯಿಲ್ ಕಂಪ್ಲೀಟ್ಲಿ ಈಗ ಎಲ್ಲ ಆಯಿಲ್ಸು ಮಾಡ್ತಾ ಇದೀವಿ. ಎಡಿಬಲ್ ಆಯಿಲ್ಸ್, ಕೋಕೋನಟ್ ಆಗಲಿ, ಗ್ರೌಂಡ್ನಟ್ ಆಗಲಿ, ಮಸ್ಟರ್ಡ್ ಆಗಲಿ, ಸಿಸಮೆ ಆಗಲಿ, ಆಲ್ಮಂಡ್ ಆಯಿಲ್ ಆಗಲಿ, ವಾಲ್ನಟ್ ಆಯಿಲ್ ಆಗಲಿ, ಸೊ ಎಲ್ಲ ಕೂಡ ವುಡ್ ಪ್ರೆಸ್ಡ್ ಆಯಿಲ್. ಹೌದು, ಎಲ್ಲಾನು ವುಡ್ ಪ್ರೆಸ್ ಆಯಿಲ್. ಅಂಡ್ ಆಯಿಲ್ ಕ್ವಾಲಿಟಿ ಇಂದ ವುಡ್ ಪ್ರೆಸ್ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಅಂಡ್ ಆಯಿಲ್ ರೂಮ್ ಟೆಂಪರೇಚರ್. ಏನು ಡಿಫರೆನ್ಸ್? ಈ ರಿಫೈನ್ ನಾವು ಪ್ರತಿದಿನ ಉಪಯೋಗಿಸೋದೇ ರಿಫೈನ್ಡ್ ಆಯಿಲ್. ಎಲ್ಲಾ ಕಂಪನಿಯವರು ಅಡ್ವರ್ಟೈಸ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಬರುತ್ತೆ, ಬಟ್ ಯಾರು ಕೂಡ ರಿಫೈನ್ಡ್ ಆಯಿಲ್ ನ ಯೂಸ್ ಮಾಡಬೇಡಿ ಅಂತ ಹೇಳಲ್ಲ. ಅದೇ ಅಡ್ವರ್ಟೈಸ್ಮೆಂಟ್ಸೇ ಬರುತ್ತೆ, ನಾವು ಅದನ್ನೇ ಉಪಯೋಗಿಸ್ತೀವಿ ಅಷ್ಟೇ ಇದ್ರು ಕೂಡ. ಬಟ್ ಈ ವುಡ್ ಪ್ರೆಸ್ಡ್ ಆಯಿಲ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗೂ ರಿಫೈನ್ಡ್ ಆಯಿಲ್ಗೂ ಇರೋ ವ್ಯತ್ಯಾಸ ಏನು? ಯಾಕೆ ಯೂಸ್ ಮಾಡಬಾರ್ದು ರಿಫೈನ್ಡ್? ವುಡ್ ಪ್ರೆಸ್ ಆರ್ ಕೋಲ್ಡ್ ಪ್ರೆಸ್ ಆಯಿಲ್ ಯಾಕೆ ಯೂಸ್ ಮಾಡಬೇಕು ಅಂತ? ಗುಡ್ ಕ್ವಶನ್. ಅದೇನಂತ ಅಂದರೆ ಈ ಜನಗಳಿಗೆ ರಿಫೈನ್ಡ್ ಆಯಿಲ್ ಮತ್ತು ಕೋಲ್ಡ್ ಪ್ರೆಸ್, ವುಡ್ ಪ್ರೆಸ್ ಬಗ್ಗೆ ಅಷ್ಟು ಡಿಫ್ರೆನ್ಷಿಯೇಟ್ ಇವನ್ ಎಲ್ಲ ಕಡೆ ಇದೆ, ಅಷ್ಟು ಅವರಿಗೆ ಡಿಫ್ರೆನ್ಸ್ ಐಡೆಂಟಿಫೈ ಮಾಡೋದಕ್ಕಾಗ್ತಿಲ್ಲ. ಇವನ್ ರಿಫೈನ್ಡ್ ಆಯಿಲ್ ಕಡಿಮೆ ರೇಟಿಗೆ ಸಿಗುತ್ತೆ ನಮಗೆ. ಒಂದು ಮಂತ್ಲಿ ಒಂದು 5-6 ಲೀಟರ್ ಯೂಸ್ ಮಾಡ್ತೀವಿ. ಒಂದು 500-600 ರೂಪೀಸಲ್ಲಿ ಮುಗ್ದೋಗ್ಲಿ ಬಜೆಟನ್ನು ಹೇಳಿ ಅದನ್ನು ಬಳಸ್ತಿದ್ದಾರೆ ಹೊರತು ಅದು ಇನ್ ಟರ್ಮ್ಸ್ ಆಫ್ ಲಾಸ್ಟ್ ನೋಡಿದ್ರೆ ನಿಮಗೆ ಅದೆಲ್ಲೋದ್ರೂ ಟ್ರಾನ್ಸ್ಫ್ಯಾಟ್ ಆಗಿ ದೆನ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಹೊರತು
ನಿಮ್ಗೆ ಒಂದು ಕೊಲೆಸ್ಟ್ರಾಲ್ ಡಿಪೋಸಿಷನ್ ಆಗ್ತಾಯಿದೆ ರಿಫೈನರೀಸಲ್ಲಿ. ರಿಫೈಂಡ್ ಆಯಿಲ್ ಮಾಡೋ ಮೆಥಡೇ ನಿಮಗೆ ಮಿನರಲ್ ಆಯಿಲ್ ಬಳಸ್ತಾರೆ. ಇವನ್ ರಿಫೈಂಡ್ ಆಯಿಲ್ ಪ್ಯಾಕೆಟ್ ಹಿಂದೆ ತಿರುಗಿಸಿ ನೋಡಿದ್ರೆ LLP ಅಂದರೆ ಶಾರ್ಟ್ ಫಾರ್ಮಲ್ಲಿ ಹಾಕಿರ್ತಾರೆ. LLP ಅಂದರೆ ಲೈಟ್ ಲಿಕ್ವಿಡ್ ಪ್ಯಾರಾಫಿನ್ ಅಂತ ಹೇಳಿ. ನಿಮಗೆ ಮೇನ್ ಆಗಿ ಪ್ಯಾರಾಫಿನ್ ಅನ್ನೋದು ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಟ್. ಈ ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಟ್ ಆದಾಗ ಫೈನಲ್ ಒಂದು ಔಟ್ಪುಟ್ ಬರುತ್ತೆ. ಆ ಆಯಿಲ್ನ ನೀವು ಯಾವುದೇ ಆಯಿಲ್ಗೂ ಕಾಂಬಿನೇಷನ್ ಮಾಡಿದ್ರೆ ಒಂದು ಈಟಿಂಗ್ ಪ್ರೊಸೆಸಲ್ಲಿ ಅದು ನಿಮಗೆ ರಿಫೈಂಡ್ ಆಯಿಲು ಈಗ ಒಂದು ಕೋಕೋನಟ್ ಒಂದು 100 ml ಕೋಕೋನಟ್ ನಿಮಗೆ ಮಿನರಲ್ ಆಯಿಲ್ ತೊಗೊಂಡು ಕೋಕೋನಟ್ ಆಯಿಲ್ ಜೊತೆ ಇಮಿಡಿಯೇಟಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಅದು ಹೇಗೆ ಅಂದರೆ ಅದನ್ನು ಇಮಿಡಿಯೇಟಾಗಿ ಅಕ್ವೈರ್ ಮಾಡ್ಕೊಂಬಿಡುತ್ತೆ. ಒಂದು 900 ml ಆಫ್ ಮಿನರಲ್ ಆಯಿಲ್, 100 ml ಕೋಕೋನಟ್ ಆಯಿಲ್ ಹಾಕಿದ್ರೂ ನಿಮ್ಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗಲ್ಲ. ಆ ರೀತಿ ಇರೋದ್ರಿಂದಾಗಿ ರಿಫೈಂಡ್ ಆಯಿಲ್ಸು ಈಗ ಮಿನರಲ್ಸ್ ನೀವೇನಿದೆ ಒಂದು ಆಲ್ರೆಡಿ ಕೆಮಿಕಲ್ಸ್ ತಿಂತಿದ್ದೀವಿ ಅಂತ ಗೊತ್ತಿದೆ, ಅದನ್ನು ಆದಷ್ಟು ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಮೆಟೀರಿಯಲ್ಲು ಎಷ್ಟಾಗುತ್ತೆ ಅಷ್ಟು ಆಲ್ರೆಡಿ ಕೋಕೋನಟ್ ನಮ್ಮದೇ ಇರೋದ್ರಿಂದಾಗಿ ಗ್ರೌಂಡ್ನಟ್ಟು ಇದೆಲ್ಲ ಫಾರ್ಮರ್ಸ್ ಹತ್ರ ಪ್ರೊಕ್ಯೂರ್ ಮಾಡೋಣ. ಒಂದು ಪ್ರೀಮಿಯಂ ರೇಂಜ್ ಬೇಡ, ಒಂದು ಬಜೆಟ್ ಫ್ರೆಂಡ್ಲಿ, ಈವನ್ ಕಡೆ ರೂರಲ್ಗೂ ಆಗಲಿ ಅರ್ಬನ್ಗೂ ಆಗಲಿ ಅಂತ ಹೇಳಿ ಒಂದು ಬಜೆಟಲ್ಲಿ ಈಗ ಕೋಲ್ಡ್ ಪ್ರೆಸ್ ಆಯಿಲ್, ವುಡ್ ಪ್ರೆಸ್ ಆಯಿಲ್ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಒಂದು ಡಿಫ್ರೆನ್ಸ್ನ ನಾನು ಕೇಳಬೇಕು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ನಂತರದಲ್ಲಿ ಆ ಒಂದು ಜಾಬ್ ಅಂತ ಏನು ಹೋಗ್ತಾ ಇದ್ರಿ ಅಥವಾ ಒಂದು ಕೆಲಸ ಮಾಡ್ತಾ ಇದ್ರಿ, ಸೊ ಅದಕ್ಕೂ ಆ ಟರ್ನ್ ಓವರ್ಗೂ ಇವತ್ತಿನ ಈ ಬಿಸ್ನೆಸ್ ಟರ್ನ್ ಓವರ್ಗೂ ಏನು ಡಿಫ್ರೆನ್ಸ್? ಮೇಯ್ನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಟರ್ನ್ ಓವರ್ ಆಗಲಿ ಬಿಸ್ನೆಸ್ಸಸ್ ಇಲ್ಲ ನಾನೊಂದು ಜಾಬಲ್ಲಿ ಅರ್ನ್ ಮಾಡ್ತೀನಿ ಅನ್ನೋದಕ್ಕೆ ಇವತ್ತು ನಾನು ಪ್ರೆಸೆಂಟ್ ಏನು MNCನಲ್ಲಿ ಏನು ಅರ್ನ್ ಮಾಡ್ತಿದ್ದೆ ಅದಕ್ಕಿಂತ ಡಬಲ್ಲೇ ಅರ್ನ್ ಮಾಡ್ತಾಯಿದ್ದೀನಿ ಇಲ್ಲಿ. ಬಟ್ ಆ ಡಬಲ್ ಅರ್ನ್ ಮಾಡೋದಕ್ಕೆ ಅದೇನು ಸ್ಟೇಜಸ್ ಇದೆಯಲ್ಲ, ಇವನ್ ನಾವು ಒಂದು ದಿನ ಇವತ್ತು ಕುತ್ಕೊಂಡಷ್ಟೇ ಇಮಿಡಿಯೇಟಾಗಿ ಬಿಸ್ನೆಸ್ ಆಗುತ್ತೆ. ನಾನು ಇವತ್ತು ಒಂದು ಡೇನಲ್ಲಿ 5 ಲೀಟರ್ 2 ಲೀಟರಿಂದ ಆಯಿಲ್ ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂದು 50 ಇಂದ 100 ಲೀಟರ್ ಪರ್ ಡೇ ಸೇಲ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇವನ್ ಬಿಸ್ನೆಸ್ ಅಂತ ಅಂದರೆ ಪೇಷನ್ಸ್ ಬೇಕಾಗುತ್ತೆ. ಎಷ್ಟು ಪೇಷನ್ಸ್ ಇರುತ್ತೆ ದೆನ್ ನೀವು ಕ್ವಾಲಿಟಿ ಕೊಡ್ತಾ ಹೋಗಿ ಕಸ್ಟಮರ್ ನಿಮ್ಮನ್ನು ಲೈಕ್ ಮಾಡ್ತಾರೆ. ದೆನ್ ನಂದು ಇದುವರೆಗೂ ಬಿಸ್ನೆಸ್ಸಸ್ಸು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ವರ್ಡ್ ಆಫ್ ಮೌತಲ್ಲೇನೆ ಕಸ್ಟಮರ್ ಒಬ್ಬರು ಯೂಸ್ ಮಾಡಿ ಇನ್ನೊಬ್ರಿಗೆ ಅದನ್ನು ಹೇಳ್ದಾಗ್ಲೇ ಬಿಸ್ನೆಸ್ಸಸ್ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗ್ತಾಯಿದೆ.